ಕಾಲಮಿತಿ ಕಮ್ಮಿ ಇರುತ್ತಾ ಇಲ್ಲ ಪಠ್ಯ ಪುಸ್ತಕದಲ್ಲೇ ಇದೆ. ಇವೆಲ್ಲ ಇರ್ತವೆ. ಪಠ್ಯ ಪುಸ್ತಕದಲ್ಲೇ ಇದ್ದಾಗ ನಾಟ್ ನೆಸೆಸರಿ ಅನ್ನತ್ತೋ ಏನು ಗೊತ್ತಿಲ್ಲ. ಈಗ ಯಾರು ಪಠ್ಯ ಪುಸ್ತಕದಲ್ಲಿ ಕಲಿಬೇಕಾದ್ರೆ ಮಾತ್ರ ಜನಗಣಮನ, ಅದಾದಮೇಲೆ ಜನರಲಾಗಿ ಎಲ್ಲರೂ ನಾವು ನಮ್ಮ ದೇಶ ರಾಷ್ಟ್ರಗೀತೆ ಏನಿದೆ ಅದನ್ನು ನಾವು ಮಾಡಿಬಿಡ್ತೀವಿ. ಇದನ್ನು ಕೂಡ ನಮ್ಮ ರಾಜ್ಯ ಏನು ಗೀತೆ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಒಳ್ಳೆಯದು ಇದ್ದರೆ ಅಂಥೇಳಿ ಅವ್ರ ಜೊತೆ ಚರ್ಚೆ ಮಾಡಿ ನಾನು ಹೇಳ್ತೀನಿ. ಆದರೆ ನನಗೊಂದು ಏನು ಅಂದರೆ ನನ್ನ ಇಲಾಖೆಗೆ ಇರೋದ್ರಿಂದ, ಯಾಕೆಂದರೆ ನೀವು ಹೇಳಿದ್ರಿ ಈಗ ನನ್ನ ಇಲಾಖೆಗೆ ಪ್ರೈವೇಟ್ ಶಾಲೆಗೆ ಅಂತೇಳಿ, ಪ್ರೈವೇಟ್ ಶಾಲೆ, ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ ನಥಿಂಗ್. ಚಿಲ್ಡ್ರನ್ಸ್ ಮಕ್ಕಳು ಅಂದರೆ ಮಕ್ಕಳು, ಓದೋರು ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಅಷ್ಟೇ. ಅವರಿಗೆಲ್ಲ ಸಮಾನತೆ ಕೊಡಬೇಕಂತ ಈ ಥರ ಭೇದ ಭಾವ ಇರಬಾರ್ದು. ಕಡ್ಡಾಯ ಅಲ್ಲ. ನೋ, ಐ ಡೋಂಟ್ ಥಿಂಕ್ ಇಟ್ ಈಸ್ ನಾಟ್ ರೈಟ್. ನನ್ನ ಇಲಾಖೆಯಲ್ಲಿ ನಾನು ಅವ್ರ ಹತ್ರ ಚರ್ಚೆ ಮಾಡಿ ಮಾರ್ಪಾಡು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿಸ್ತೀನಿ. ಅದನ್ನ ಚರ್ಚೆ ಮಾಡೋಣ. ಅವ್ರು ಮಾಡೋದಕ್ಕೆ ಏನಾದ್ರು ಒಂದು ಕಾರಣ ಇರ್ತದೆ. ಏಕೆಂದರೆ ಏನೇ ಆದೇಶ ಮಾಡಿದರೂ ಕಾರಣ ಇರ್ತದೆ. ಅದನ್ನು ಮಾರ್ಪಾಡು ಮಾಡಿ ಮತ್ತೆ ನನ್ನ ಇಲಾಖೆಯಲ್ಲಿ. ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನೇ ಹೊಡಿಸ್ಬೋದು. ಕಡ್ಡಾಯ ಎಲ್ಲರೂ ಮಾಡಿ ಅಂಥೇಳಿ ಅದನ್ನ ಅವ್ರ ಹತ್ರ ಚರ್ಚೆ ಮಾಡೋಣ. ಯಾಕೆಂದರೆ ಇಬ್ಬರು ಸರ್ಕಾರದ ಪಕ್ಕದಲ್ಲೇ ಇರೋದ್ರಿಂದ ಮಾಡಬೇಕಾಗ್ತದೆ. ಅವ್ರ ಕಡೆಯಿಂದ ಕಡ್ಡಾಯ ಇಲ್ಲ, ನಮ್ಮ ಕಡೆಯಿಂದನೇ ನಾವು ಕಡ್ಡಾಯ ಮಾಡಬೇಕಂತ ನೋಡೋಣ. ಕಾಲಮಿತಿ ಕಮ್ಮಿ ಇರುತ್ತಾ ಇಲ್ಲ ಪಠ್ಯ ಪುಸ್ತಕದಲ್ಲೇ ಇದೆ. ಇವೆಲ್ಲ ಇರ್ತವೆ. ಪಠ್ಯ ಪುಸ್ತಕದಲ್ಲೇ ಇದ್ದಾಗ ನಾಟ್ ನೆಸೆಸರಿ ಅನ್ನತ್ತೋ ಏನು ಗೊತ್ತಿಲ್ಲ. ಈಗ ಯಾರು ಪಠ್ಯ ಪುಸ್ತಕದಲ್ಲಿ ಕಲಿಬೇಕಾದ್ರೆ ಮಾತ್ರ ಜನಗಣಮನ, ಅದಾದಮೇಲೆ ಜನರಲಾಗಿ ಎಲ್ಲರೂ ನಾವು ನಮ್ಮ ದೇಶ ರಾಷ್ಟ್ರಗೀತೆ ಏನಿದೆ ಅದನ್ನು ನಾವು ಮಾಡಿಬಿಡ್ತೀವಿ. ಇದನ್ನು ಕೂಡ ನಮ್ಮ ರಾಜ್ಯ ಏನು ಗೀತೆ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಒಳ್ಳೆಯದು ಇದ್ದರೆ ಅಂಥೇಳಿ ಅವ್ರ ಜೊತೆ ಚರ್ಚೆ ಮಾಡಿ ನಾನು ಹೇಳ್ತೀನಿ. ಆದರೆ ನನಗೊಂದು ಏನು ಅಂದರೆ ನನ್ನ ಇಲಾಖೆಗೆ ಇರೋದ್ರಿಂದ, ಯಾಕೆಂದರೆ ನೀವು ಹೇಳಿದ್ರಿ ಈಗ ನನ್ನ ಇಲಾಖೆಗೆ ಪ್ರೈವೇಟ್ ಶಾಲೆಗೆ ಅಂತೇಳಿ, ಪ್ರೈವೇಟ್ ಶಾಲೆ, ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ ನಥಿಂಗ್. ಚಿಲ್ಡ್ರನ್ಸ್ ಮಕ್ಕಳು ಅಂದರೆ ಮಕ್ಕಳು, ಓದೋರು ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಅಷ್ಟೇ. ಅವರಿಗೆಲ್ಲ ಸಮಾನತೆ ಕೊಡಬೇಕಂತ ಈ ಥರ ಭೇದ ಭಾವ ಇರಬಾರ್ದು. ಕಡ್ಡಾಯ ಅಲ್ಲ. ನೋ, ಐ ಡೋಂಟ್ ಥಿಂಕ್ ಇಟ್ ಈಸ್ ನಾಟ್ ರೈಟ್. ನನ್ನ ಇಲಾಖೆಯಲ್ಲಿ ನಾನು ಅವ್ರ ಹತ್ರ ಚರ್ಚೆ ಮಾಡಿ ಮಾರ್ಪಾಡು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿಸ್ತೀನಿ. ಅದನ್ನ ಚರ್ಚೆ ಮಾಡೋಣ. ಅವ್ರು ಮಾಡೋದಕ್ಕೆ ಏನಾದ್ರು ಒಂದು ಕಾರಣ ಇರ್ತದೆ. ಏಕೆಂದರೆ ಏನೇ ಆದೇಶ ಮಾಡಿದರೂ ಕಾರಣ ಇರ್ತದೆ. ಅದನ್ನು ಮಾರ್ಪಾಡು ಮಾಡಿ ಮತ್ತೆ ನನ್ನ ಇಲಾಖೆಯಲ್ಲಿ ನಾನೇ ಹೊಡಿಸ್ಬೋದು. ಕಡ್ಡಾಯ ಎಲ್ಲರೂ ಮಾಡಿ ಅಂಥೇಳಿ ಅದನ್ನ ಅವ್ರ ಹತ್ರ ಚರ್ಚೆ ಮಾಡೋಣ. ಯಾಕೆಂದರೆ ಇಬ್ಬರು ಸರ್ಕಾರದ ಪಕ್ಕದಲ್ಲೇ ಇರೋದ್ರಿಂದ ಮಾಡಬೇಕಾಗ್ತದೆ. ಅವ್ರ ಕಡೆಯಿಂದ ಕಡ್ಡಾಯ ಇಲ್ಲ, ನಮ್ಮ ಕಡೆಯಿಂದನೇ ನಾವು ಕಡ್ಡಾಯ ಮಾಡಬೇಕಂತ ನೋಡೋಣ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.